ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಸರಗಳ್ಳರ ಹಾವಳಿ ಹೆಚ್ಚಾಗುತ್ತಿದೆ. ಇತ್ತೀಚೆಗಷ್ಟೇ ನಗರದ ಮನೆಯೊಂದರಲ್ಲಿ ಒಂಟಿ ಮಹಿಳೆ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಕದ್ದು ಸಿಕ್ಕಿ ಹಾಕಿಕೊಂಡ ಘಟನೆ ಹಸಿರಿರುವಾಗಲೇ ಇಂದು ಮತ್ತೊಂದು ಘಟನೆ ನಡೆದು ಇಡೀ ನಗರವೇ ಬೆಚ್ಚಿ ಬೀಳುವಂತಾಗಿದೆ. ನಗರದ ಸುಬ್ರಾಯನಪೇಟೆ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಗಾಯತ್ರಿ ಮತ್ತು ಲಕ್ಷ್ಮಿ ಎಂಬುವರನ್ನ ಟಾರ್ಗೆಟ್ ಮಾಡಿದ ಅಪರಿಚಿತ ದ್ವಿಚಕ್ರ ವಾಹನ ಸವಾರರು ಗಾಯತ್ರಿ ಎನ್ನುವರ ಕತ್ತಿನಲ್ಲಿದ್ದ ಸರ ಕಿತ್ತೇಟಿಗೆ ಅರ್ಧ ಚೈನ್ ಮತ್ತು 4 ಗುಂಡುಗಳು ಕಳ್ಳನ ಕೈಗೆ ಸಿಕ್ಕಿದ್ದು ಆತ ಕೂಡಲೇ ಪರಾರಿಯಾಗಿದ್ದಾನೆ. ಕಡೆಯಿಂದ ನಾವು ಬರ್ತಾ ಇದ್ವಿ. ನಾವು ಸುಬ್ರಾಯನಪೇಟೆಯಿಂದ ಹಿಂಗೆ ಬಂದು ನಾನು ಟರ್ನ್ ಆದರು ಅವರು. ನಾವು ಆ ಕಡೆ ಬಂದು ಅಡ್ಡ ಗಾಡಿ ಇಟ್ಟರು. ನಾನು ಇದೇನು ಅಡ್ಡ ಇಟ್ಟರು ಅಂತ ನಿಂತ್ಕೊಂಡಿದ್ದ ತಕ್ಷಣ ಅವ್ರು ಕತ್ತು ಕೈ ಹಾಕಿದ್ರು. ನಾನು ಒಂದು ಕೈಯಲ್ಲಿ ಇಟ್ಕೊಂಡೆ ಮುಚ್ಚಿ ಆ ಅರ್ಧ ಎಳೆ ಅವ್ರು ಕಿತ್ಕೊಂಡು ಹೋದ್ರು. 55 ಗ್ರಾಮ್ ಇತ್ತು, 2 ಮಾಂಗಲ್ಯ, 4 ಗುಂಡು, ಅರ್ಧ ಸರ. ಇನ್ನು ಜೊತೆಯಲ್ಲಿ ಹೊರಟಿದ್ದ ಸ್ನೇಹಿತೆ ಲಕ್ಷ್ಮಿ ಎನ್ನುವರ ಕತ್ತಿಗೆ ಕೈ ಹಾಕುವ ವೇಳೆಗೆ ಅವರು ಫಟ್ ಅಂತ ಕೈ ಅಡ್ಡ ಇಟ್ಟಿದ್ದಾರೆ. ಇನ್ನು ದ್ವಿಚಕ್ರ ವಾಹನ ರನ್ನಿಂಗ್ ಅಲ್ಲೇ ಇಟ್ಟುಕೊಂಡಿದ್ದ ಕದೀಮರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ತೆರಳಿದ ನಗರ ಠಾಣಾ PSI ನಂಜುಂಡಯ್ಯ ಸರ ಕಳೆದುಕೊಂಡ ಮಹಿಳೆಯಿಂದ ವಿವರಗಳನ್ನು ಪಡೆದು ದೂರು ದಾಖಲಿಸಿಕೊಂಡು ಸರಗಳ್ಳನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.